ಮೆಕ್ಕೆಜೋಳ ಖರೀದಿ ಕೇಂದ್ರವನ್ನು ಓಪನ್ ಮಾಡುವಂತೆ ಒತ್ತಾಯಿಸಿ ಕಳೆದ 18 ದಿನಗಳಿಂದ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಸಿಗ್ಲಿ ಕ್ರಾಸ್ನಲ್ಲಿ ಅನ್ನದಾತರು ಮತ್ತು ಸ್ವಾಮೀಜಿಗಳ ನೇತೃತ್ವದಲ್ಲಿ ನಿರಂತರವಾಗಿ ಹೋರಾಟ ಮಾಡಿತ್ತು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡನೂ ಕೂಡ ವಿಸ್ತೃತವಾದ ವರದಿ ಮಾಡ್ತಾ ಇತ್ತು. ನಿರಂತರವಾಗಿ ಇವತ್ತು ಏನು ಎಲ್ಲ ರೈತರು ಕೂಡ ವಿಜಯೋತ್ಸವ ಮಾಡ್ತಾ ಇದ್ದಾರೆ. ಯಾಕಂತಂದರೆ ಇವತ್ತು ಖರೀದಿ ಕೇಂದ್ರ ಓಪನ್ ಆಗಿದ್ದಾವೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಒಂದು ಕಡೆ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಆ ಭಾಗದಲ್ಲಿ ನಾವು ನೋಡ್ತಾ ಇರ್ಬೋದು, ಪಟಾಕಿ ಸಿಡಿಸಿ ಅನ್ನದಾತರು ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ರಣಗಾಳೆ ಕೂಡ ಊದ್ತಾ ಇದ್ದಾರೆ. ಯಾಕಂತಂದರೆ ಕಳೆದ 18 ದಿನಗಳಿಂದನೂ ಕೂಡ ಖರೀದಿ ಕೇಂದ್ರ ಓಪನ್ ಮಾಡಬೇಕಂತೇಳಿ ಅಹೋರಾತ್ರಿ ಪ್ರತಿಭಟನೆ ಮಾಡಲಾಗ್ತಾ ಇತ್ತು. ಇಲ್ಲಿ ಏನು ಪರಕೆ ಚಳವಳಿ ಆಗಿರ್ಬೋದು, ಅರಬೆತ್ತಲೆ ಚಳವಳಿ, ಹೀಗೆ ವಿವಿಧ ವಿನೂತನವಾದ ಪ್ರತಿಭಟನೆಗಳು ಕೂಡ ಇಲ್ಲಿ ಅನ್ನದಾತರು ಮಾಡಿದ್ರು. ಇಲ್ಲಿಯ ಸ್ವಾಮೀಜಿಗಳು ಕೂಡ 5 ದಿನಗಳ ನಿರಂತರವಾಗಿ ಉಪವಾಸ ಸತ್ಯಾಗ್ರಹ ಮಾಡಿದ್ರು. ಹಾಗಾಗಿ ಸರ್ಕಾರ ಕೂಡ ಖರೀದಿ ಕೇಂದ್ರಕ್ಕೆ ಗ್ರೀನ್ ಸಿಗ್ನಲ್ ತೋರಿಸಿತ್ತು. ಅದಾದ ನಂತರ ಕೂಡ ಖರೀದಿ ಕೇಂದ್ರ ಓಪನ್ ಮಾಡಿಲ್ಲ. ಖರೀದಿ ಕೇಂದ್ರ ಓಪನ್ ಆಗುವವರೆಗೂ ಕೂಡ ನಾವು ಹೋರಾಟ ಕೈ ಬಿಡೋದಿಲ್ಲ ಅಂತೇಳಿ ರೈತರು ಉಗ್ರವಾದ ಪ್ರತಿಭಟನೆ ಮಾಡಿದ್ರು. ಇಂದು ಮಧ್ಯಾಹ್ನ 1 ಗಂಟೆಗೆ ಖರೀದಿ ಕೇಂದ್ರ ಓಪನ್ ಮಾಡ್ತೇವೆ ಅಂತೇಳಿ ಜಿಲ್ಲಾಧಿಕಾರಿಗಳು ಭರವಸೆ ಕೊಟ್ಟಿದ್ರು. ಆದರೆ ಜಿಲ್ಲಾಧಿಕಾರಿಗಳ ಭರವಸೆ ಹುಸಿಯಾದಂತೆ ರೈತರು ಕೂಡ ಉಗ್ರವಾದ ಪ್ರತಿಭಟನೆ ಕೂಡ ಮಾಡಿದ್ರು. ಇವಾಗ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬಂದು ಖರೀದಿ ಕೇಂದ್ರ ಓಪನ್ ಮಾಡಿದ್ದಾರೆ. ರೈತರು ಯಾವ ರೀತಿ ಹರ್ಷ ವ್ಯಕ್ತಪಡಿಸ್ತಾರೆ, ಖುಷಿ ವ್ಯಕ್ತಪಡಿಸ್ತಾರೆ ಅಂತ ಅವರನ್ನು ಕೇಳೋಣ. ಸರಿ, 18 ದಿನ ನಿರಂತರವಾಗಿ ಹೋರಾಟ ಮಾಡಿದ್ರು. ಇವತ್ತು ಖರೀದಿ ಕೇಂದ್ರ ಓಪನ್ ಆಯಿತು. ಇಡೀ ಲಕ್ಷ್ಮೇಶ್ವರದಿಂದ ಇಡೀ ರಾಜ್ಯಾದ್ಯಂತ ಎಲ್ಲ ಅನ್ನದಾತರಿಗೂ ಕೂಡ ಅನುಕೂಲವಾಯಿತು. ಈ ಹೋರಾಟದ ಬಗ್ಗೆ ಏನು ಹೇಳ್ತೀರಿ? ಬಹುಶೇಕ ಸಮಗ್ರ ರೈತಪರ ಒಕ್ಕೂಟ ಲಕ್ಷ್ಮೇಶ್ವರ ಮುಂಡ್ರಿಗಿ ಶಿರಟ್ಟಿ ಭಾಗದಿಂದ ನಾವು ಒಂದು 18 ದಿನಗಳ ಕಾಲ ಈ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಪರಮ ಪೂಜ್ಯ ಕುಮಾರ ಮಹಾರಾಜರ ಅನ್ನ ನೀರು ತ್ಯಜಿಸಿ ಸುಮಾರು 7 ದಿನಗಳ ಕಾಲ ಬಿಟ್ಟ ನಂತರ ಅವರ ಆರೋಗ್ಯದಾಗ ವ್ಯತ್ಯಾಸ ಆದಾಗ ಜಿಲ್ಲಾಸ್ಪತ್ರೆದಾಗ ಅಡ್ಮಿಟ್ ಮಾಡಿದ ನಂತರ ಸುಮಾರು ಹೋರಾಟಗಳಾದವು. ನಮ್ಮ ಹೋರಾಟಕ್ಕೆ ಜಯ ಆಗ್ಬೇಕು ಅಂತಂದ್ರೆ ಬಹುತೇಕ ರಿಪಬ್ಲಿಕ್ ಕನ್ನಡದವರು ಭಾಳ ನಮ್ಗೆ ಸಪೋರ್ಟ್ ಮಾಡ್ಯಾರ. ನಮ್ಮೆಲ್ಲ ರೈತರ ಪರವಾಗಿ ಅವರಿಗೆ ಅಭಿನಂದನೆ ಹೇಳ್ತೇನೆ. ಯಾಕಂದ್ರೆ ಇವತ್ತು ಇಲ್ಲಿ ನಡೀತಕ್ಕಂಥ ಎಲ್ಲ ಸುದ್ದಿ ಮಾಧ್ಯಮದಾಗ ಒಂದು ನಮ್ಮ ಭಾಗದವರಿಗೆ ನ್ಯಾಯ ಕೊಡಿಸ್ಬೇಕಂತೇಳಿ ಕಂಕಣಬದ್ಧರಾಗಿ ನಮ್ಮೆಲ್ಲ ರೈತರ ಪರವಾಗಿ ಕೆಲಸ ಮಾಡಿದ ರಿಪಬ್ಲಿಕ್ ಕನ್ನಡದವರಿಗೆ ನಾ ಅಭಿನಂದನೆ ಹೇಳ್ತಾ, ನಮ್ಮ ಹೋರಾಟ ಇವತ್ತು ಖರೀದಿ ಕೇಂದ್ರ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಉದ್ಘಾಟನಾ ಇದೊಂದು ರೈತ ಪರ ವೇದಿಕೆ ಮ್ಯಾಗ ಆಗ್ಬೇಕು ಅನ್ನೋದಿತ್ತು. ಅದು ಆಯ್ತು. ಅದು ಗೆಲುವು ಯಾರ್ದಂದ್ರೆ ರೈತರ ಗೆಲುವು. ನಮ್ಮದು ಇನ್ನೊಂದು ಇಷ್ಟ 5 ಕ್ವಿಂಟಲ್ ಒಂದು ರೈತಗೆ ತೊಗೊಳೋದ್ರಿಂದ ಮತ್ತು ಸಣ್ಣ ಪುಟ್ಟ ರೈತರು ಇವತ್ತು 25-30 ಕ್ವಿಂಟಲ್ ಇರ್ತಾವೆ. ದಯಮಾಡಿ ನೀವು ಒಬ್ಬ ರೈತಂದ 40ರಿಂದ 50 ಕ್ವಿಂಟಲ್ ತೊಗೋಬೇಕು. ಮತ್ತು ಇಲ್ಲದಿದ್ದರೆ ನಾವು ಬೆಳಗಾವಿ ಚಲೋ ಕಾರ್ಯಕ್ರಮ ಎಲ್ಲ ಸಮಗ್ರ ರೈತ ಒಕ್ಕೂಟದವ್ರು ಕೂಡ್ಕೊಂಡು ಬೆಳಗಾವಿಗೆ ಹೋಗಿ ಬೆಳಗಾವಿ ವಿಧಾನಸೌಧ ಮುತ್ತಿಗೆ ಹಾಕಂತ ಕೆಲಸ ಮಾಡ್ತಾವೆ ಶೀಘ್ರದಾಗ ಅಂತ ಹೇಳಕ್ಕೆ ಇಚ್ಛೆಪಡ್ತೇನೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಮೆಕ್ಕೆಜೋಳ ಖರೀದಿ ಕೇಂದ್ರವನ್ನು ಓಪನ್ ಮಾಡುವಂತೆ ಒತ್ತಾಯಿಸಿ ಕಳೆದ 18 ದಿನಗಳಿಂದ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಸಿಗ್ಲಿ ಕ್ರಾಸ್ನಲ್ಲಿ ಅನ್ನದಾತರು ಮತ್ತು ಸ್ವಾಮೀಜಿಗಳ ನೇತೃತ್ವದಲ್ಲಿ ನಿರಂತರವಾಗಿ ಹೋರಾಟ ಮಾಡಿತ್ತು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡನೂ ಕೂಡ ವಿಸ್ತೃತವಾದ ವರದಿ ಮಾಡ್ತಾ ಇತ್ತು. ನಿರಂತರವಾಗಿ ಇವತ್ತು ಏನು ಎಲ್ಲ ರೈತರು ಕೂಡ ವಿಜಯೋತ್ಸವ ಮಾಡ್ತಾ ಇದ್ದಾರೆ. ಯಾಕಂತಂದರೆ ಇವತ್ತು ಖರೀದಿ ಕೇಂದ್ರ ಓಪನ್ ಆಗಿದ್ದಾವೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಒಂದು ಕಡೆ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಆ ಭಾಗದಲ್ಲಿ ನಾವು ನೋಡ್ತಾ ಇರ್ಬೋದು, ಪಟಾಕಿ ಸಿಡಿಸಿ ಅನ್ನದಾತರು ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ರಣಗಾಳೆ ಕೂಡ ಊದ್ತಾ ಇದ್ದಾರೆ. ಯಾಕಂತಂದರೆ ಕಳೆದ 18 ದಿನಗಳಿಂದನೂ ಕೂಡ ಖರೀದಿ ಕೇಂದ್ರ ಓಪನ್ ಮಾಡಬೇಕಂತೇಳಿ ಅಹೋರಾತ್ರಿ ಪ್ರತಿಭಟನೆ ಮಾಡಲಾಗ್ತಾ ಇತ್ತು. ಇಲ್ಲಿ ಏನು ಪರಕೆ ಚಳವಳಿ ಆಗಿರ್ಬೋದು, ಅರಬೆತ್ತಲೆ ಚಳವಳಿ, ಹೀಗೆ ವಿವಿಧ ವಿನೂತನವಾದ ಪ್ರತಿಭಟನೆಗಳು ಕೂಡ ಇಲ್ಲಿ ಅನ್ನದಾತರು ಮಾಡಿದ್ರು. ಇಲ್ಲಿಯ ಸ್ವಾಮೀಜಿಗಳು ಕೂಡ 5 ದಿನಗಳ ನಿರಂತರವಾಗಿ ಉಪವಾಸ ಸತ್ಯಾಗ್ರಹ ಮಾಡಿದ್ರು. ಹಾಗಾಗಿ ಸರ್ಕಾರ ಕೂಡ ಖರೀದಿ ಕೇಂದ್ರಕ್ಕೆ ಗ್ರೀನ್ ಸಿಗ್ನಲ್ ತೋರಿಸಿತ್ತು. ಅದಾದ ನಂತರ ಕೂಡ ಖರೀದಿ ಕೇಂದ್ರ ಓಪನ್ ಮಾಡಿಲ್ಲ. ಖರೀದಿ ಕೇಂದ್ರ ಓಪನ್ ಆಗುವವರೆಗೂ ಕೂಡ ನಾವು ಹೋರಾಟ ಕೈ ಬಿಡೋದಿಲ್ಲ ಅಂತೇಳಿ ರೈತರು ಉಗ್ರವಾದ ಪ್ರತಿಭಟನೆ ಮಾಡಿದ್ರು. ಇಂದು ಮಧ್ಯಾಹ್ನ 1 ಗಂಟೆಗೆ ಖರೀದಿ ಕೇಂದ್ರ ಓಪನ್ ಮಾಡ್ತೇವೆ ಅಂತೇಳಿ ಜಿಲ್ಲಾಧಿಕಾರಿಗಳು ಭರವಸೆ ಕೊಟ್ಟಿದ್ರು. ಆದರೆ ಜಿಲ್ಲಾಧಿಕಾರಿಗಳ ಭರವಸೆ ಹುಸಿಯಾದಂತೆ ರೈತರು ಕೂಡ ಉಗ್ರವಾದ ಪ್ರತಿಭಟನೆ ಕೂಡ ಮಾಡಿದ್ರು. ಇವಾಗ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬಂದು ಖರೀದಿ ಕೇಂದ್ರ ಓಪನ್ ಮಾಡಿದ್ದಾರೆ. ರೈತರು ಯಾವ ರೀತಿ ಹರ್ಷ ವ್ಯಕ್ತಪಡಿಸ್ತಾರೆ, ಖುಷಿ ವ್ಯಕ್ತಪಡಿಸ್ತಾರೆ ಅಂತ ಅವರನ್ನು ಕೇಳೋಣ. ಸರಿ, 18 ದಿನ ನಿರಂತರವಾಗಿ ಹೋರಾಟ ಮಾಡಿದ್ರು. ಇವತ್ತು ಖರೀದಿ ಕೇಂದ್ರ ಓಪನ್ ಆಯಿತು. ಇಡೀ ಲಕ್ಷ್ಮೇಶ್ವರದಿಂದ ಇಡೀ ರಾಜ್ಯಾದ್ಯಂತ ಎಲ್ಲ ಅನ್ನದಾತರಿಗೂ ಕೂಡ ಅನುಕೂಲವಾಯಿತು. ಈ ಹೋರಾಟದ ಬಗ್ಗೆ ಏನು ಹೇಳ್ತೀರಿ? ಬಹುಶೇಕ ಸಮಗ್ರ ರೈತಪರ ಒಕ್ಕೂಟ ಲಕ್ಷ್ಮೇಶ್ವರ ಮುಂಡ್ರಿಗಿ ಶಿರಟ್ಟಿ ಭಾಗದಿಂದ ನಾವು ಒಂದು 18 ದಿನಗಳ ಕಾಲ ಈ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಪರಮ ಪೂಜ್ಯ ಕುಮಾರ ಮಹಾರಾಜರ ಅನ್ನ ನೀರು ತ್ಯಜಿಸಿ ಸುಮಾರು 7 ದಿನಗಳ ಕಾಲ
ಬಿಟ್ಟ ನಂತರ ಅವರ ಆರೋಗ್ಯದಾಗ ವ್ಯತ್ಯಾಸ ಆದಾಗ ಜಿಲ್ಲಾಸ್ಪತ್ರೆದಾಗ ಅಡ್ಮಿಟ್ ಮಾಡಿದ ನಂತರ ಸುಮಾರು ಹೋರಾಟಗಳಾದವು. ನಮ್ಮ ಹೋರಾಟಕ್ಕೆ ಜಯ ಆಗ್ಬೇಕು ಅಂತಂದ್ರೆ ಬಹುತೇಕ ರಿಪಬ್ಲಿಕ್ ಕನ್ನಡದವರು ಭಾಳ ನಮ್ಗೆ ಸಪೋರ್ಟ್ ಮಾಡ್ಯಾರ. ನಮ್ಮೆಲ್ಲ ರೈತರ ಪರವಾಗಿ ಅವರಿಗೆ ಅಭಿನಂದನೆ ಹೇಳ್ತೇನೆ. ಯಾಕಂದ್ರೆ ಇವತ್ತು ಇಲ್ಲಿ ನಡೀತಕ್ಕಂಥ ಎಲ್ಲ ಸುದ್ದಿ ಮಾಧ್ಯಮದಾಗ ಒಂದು ನಮ್ಮ ಭಾಗದವರಿಗೆ ನ್ಯಾಯ ಕೊಡಿಸ್ಬೇಕಂತೇಳಿ ಕಂಕಣಬದ್ಧರಾಗಿ ನಮ್ಮೆಲ್ಲ ರೈತರ ಪರವಾಗಿ ಕೆಲಸ ಮಾಡಿದ ರಿಪಬ್ಲಿಕ್ ಕನ್ನಡದವರಿಗೆ ನಾ ಅಭಿನಂದನೆ ಹೇಳ್ತಾ, ನಮ್ಮ ಹೋರಾಟ ಇವತ್ತು ಖರೀದಿ ಕೇಂದ್ರ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಉದ್ಘಾಟನಾ ಇದೊಂದು ರೈತ ಪರ ವೇದಿಕೆ ಮ್ಯಾಗ ಆಗ್ಬೇಕನ್ನೋದಿತ್ತು. ಅದು ಆಯ್ತು. ಅದು ಗೆಲುವು ಯಾರ್ದಂದ್ರೆ ರೈತರ ಗೆಲುವು. ನಮ್ಮದು ಇನ್ನೊಂದು ಇಷ್ಟ 5 ಕ್ವಿಂಟಲ್ ಒಂದು ರೈತಗೆ ತೊಗೊಳೋದ್ರಿಂದ ಮತ್ತು ಸಣ್ಣ ಪುಟ್ಟ ರೈತರು ಇವತ್ತು 25-30 ಕ್ವಿಂಟಲ್ ಇರ್ತಾವೆ. ದಯಮಾಡಿ ನೀವು ಒಬ್ಬ ರೈತಂದ 40ರಿಂದ 50 ಕ್ವಿಂಟಲ್ ತೊಗೋಬೇಕು. ಮತ್ತು ಇಲ್ಲದಿದ್ರೆ ನಾವು ಬೆಳಗಾವಿ ಚಲೋ ಕಾರ್ಯಕ್ರಮ ಎಲ್ಲ ಸಮಗ್ರ ರೈತ ಒಕ್ಕೂಟದವ್ರು ಕೂಡ್ಕೊಂಡು ಬೆಳಗಾವಿಗೆ ಹೋಗಿ ಬೆಳಗಾವಿ ವಿಧಾನಸೌಧ ಮುತ್ತಿಗೆ ಹಾಕಂತ ಕೆಲಸ ಮಾಡ್ತಾವೆ ಶೀಘ್ರದಾಗ ಅಂತ ಹೇಳಕ್ಕೆ ಇಚ್ಛೆಪಡ್ತೇನೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಮೆಕ್ಕೆಜೋಳ ಖರೀದಿ ಕೇಂದ್ರವನ್ನು ಓಪನ್ ಮಾಡುವಂತೆ ಒತ್ತಾಯಿಸಿ ಕಳೆದ 18 ದಿನಗಳಿಂದ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದ ಸಿಗ್ಲಿ ಕ್ರಾಸ್ನಲ್ಲಿ ಅನ್ನದಾತರು ಮತ್ತು ಸ್ವಾಮೀಜಿಗಳ ನೇತೃತ್ವದಲ್ಲಿ ನಿರಂತರವಾಗಿ ಹೋರಾಟ ಮಾಡಿತ್ತು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡನೂ ಕೂಡ ವಿಸ್ತೃತವಾದ ವರದಿ ಮಾಡ್ತಾ ಇತ್ತು ನಿರಂತರವಾಗಿ. ಇವತ್ತು ಏನು ಎಲ್ಲ ರೈತರು ಕೂಡ ವಿಜಯೋತ್ಸವ ಮಾಡ್ತಾ ಇದ್ದಾರೆ. ಯಾಕಂತಂದರೆ ಇವತ್ತು ಖರೀದಿ ಕೇಂದ್ರ ಓಪನ್ ಆಗಿದ್ದಾವೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಒಂದು ಕಡೆ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಆ ಭಾಗದಲ್ಲಿ ನಾವು ನೋಡ್ತಾ ಇರ್ಬೋದು, ಪಟಾಕಿ ಸಿಡಿಸಿ ಅನ್ನದಾತರು ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ರಣಗಾಳೆ ಕೂಡ ಊದ್ತಾ ಇದ್ದಾರೆ. ಯಾಕಂತಂದರೆ ಕಳೆದ 18 ದಿನಗಳಿಂದನೂ ಕೂಡ ಖರೀದಿ ಕೇಂದ್ರ ಓಪನ್ ಮಾಡಬೇಕಂತೇಳಿ ಅಹೋರಾತ್ರಿ ಪ್ರತಿಭಟನೆ ಮಾಡಲಾಗ್ತಾ ಇತ್ತು. ಇಲ್ಲಿ ಏನು ಪರಕೆ ಚಳವಳಿ ಆಗಿರ್ಬೋದು, ಅರಬೆತ್ತಲೆ ಚಳವಳಿ, ಹೀಗೆ ವಿವಿಧ ವಿನೂತನವಾದ ಪ್ರತಿಭಟನೆಗಳು ಕೂಡ ಇಲ್ಲಿ ಅನ್ನದಾತರು ಮಾಡಿದ್ರು. ಇಲ್ಲಿಯ ಸ್ವಾಮೀಜಿಗಳು ಕೂಡ 5 ದಿನಗಳ ನಿರಂತರವಾಗಿ ಉಪವಾಸ ಸತ್ಯಾಗ್ರಹ ಮಾಡಿದ್ರು. ಹಾಗಾಗಿ ಸರ್ಕಾರ ಕೂಡ ಖರೀದಿ ಕೇಂದ್ರಕ್ಕೆ ಗ್ರೀನ್ ಸಿಗ್ನಲ್ ತೋರಿಸಿತ್ತು. ಅದಾದ ನಂತರ ಕೂಡ ಖರೀದಿ ಕೇಂದ್ರ ಓಪನ್ ಮಾಡಿಲ್ಲ. ಖರೀದಿ ಕೇಂದ್ರ ಓಪನ್ ಆಗುವವರೆಗೂ ಕೂಡ ನಾವು ಹೋರಾಟ ಕೈ ಬಿಡೋದಿಲ್ಲ ಅಂತೇಳಿ ರೈತರು ಉಗ್ರವಾದ ಪ್ರತಿಭಟನೆ ಮಾಡಿದ್ರು. ಇಂದು ಮಧ್ಯಾಹ್ನ 1 ಗಂಟೆಗೆ ಖರೀದಿ ಕೇಂದ್ರ ಓಪನ್ ಮಾಡ್ತೇವೆ ಅಂತೇಳಿ ಜಿಲ್ಲಾಧಿಕಾರಿಗಳು ಭರವಸೆ ಕೊಟ್ಟಿದ್ರು. ಆದರೆ ಜಿಲ್ಲಾಧಿಕಾರಿಗಳ ಭರವಸೆ ಹುಸಿಯಾದಂತೆ ರೈತರು ಕೂಡ ಉಗ್ರವಾದ ಪ್ರತಿಭಟನೆ ಕೂಡ ಮಾಡಿದರು. ಇವಾಗ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬಂದು ಖರೀದಿ ಕೇಂದ್ರ ಓಪನ್ ಮಾಡಿದ್ದಾರೆ. ರೈತರು ಯಾವ ರೀತಿ ಹರ್ಷ ವ್ಯಕ್ತಪಡಿಸ್ತಾರೆ, ಖುಷಿ ವ್ಯಕ್ತಪಡಿಸ್ತಾರೆ ಅಂತ ಅವರನ್ನು ಕೇಳೋಣ. ಸರಿ, 18 ದಿನ ನಿರಂತರವಾಗಿ ಹೋರಾಟ ಮಾಡಿದ್ರು. ಇವತ್ತು ಖರೀದಿ ಕೇಂದ್ರ ಓಪನ್ ಆಯಿತು. ಇಡೀ ಲಕ್ಷ್ಮೇಶ್ವರದಿಂದ ಇಡೀ ರಾಜ್ಯಾದ್ಯಂತ ಎಲ್ಲ ಅನ್ನದಾತರಿಗೂ ಕೂಡ ಅನುಕೂಲವಾಯಿತು. ಈ ಹೋರಾಟದ ಬಗ್ಗೆ ಏನು ಹೇಳ್ತೀರಿ? ಬಹುಶಃ ಸಮಗ್ರ ರೈತಪರ ಒಕ್ಕೂಟ ಲಕ್ಷ್ಮೇಶ್ವರ ಮುಂಡ್ರಿಗಿ ಶಿರಟ್ಟಿ ಭಾಗದಿಂದ ನಾವು ಒಂದು 18 ದಿನಗಳ ಕಾಲ ಈ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಪರಮ ಪೂಜ್ಯ ಕುಮಾರ ಮಹಾರಾಜರ ಅನ್ನ ನೀರು ತ್ಯಜಿಸಿ ಸುಮಾರು 7 ದಿನಗಳ ಕಾಲ ಬಿಟ್ಟ ನಂತರ ಅವರ ಆರೋಗ್ಯದಾಗ ವ್ಯತ್ಯಾಸ ಆದಾಗ ಜಿಲ್ಲಾಸ್ಪತ್ರೆದಾಗ ಅಡ್ಮಿಟ್ ಮಾಡಿದ ನಂತರ ಸುಮಾರು ಹೋರಾಟಗಳಾದವು. ನಮ್ಮ ಹೋರಾಟಕ್ಕೆ ಜಯ ಆಗ್ಬೇಕು ಅಂತಂದ್ರೆ ಬಹುತೇಕ ರಿಪಬ್ಲಿಕ್ ಕನ್ನಡದವರು ಭಾಳ ನಮ್ಗೆ ಸಪೋರ್ಟ್ ಮಾಡ್ಯಾರ. ನಮ್ಮೆಲ್ಲ ರೈತರ ಪರವಾಗಿ ಅವರಿಗೆ ಅಭಿನಂದನೆ ಹೇಳ್ತೇನೆ. ಯಾಕಂದ್ರೆ ಇವತ್ತು ಇಲ್ಲಿ ನಡೀತಕ್ಕಂಥ ಎಲ್ಲ ಸುದ್ದಿ ಮಾಧ್ಯಮದಾಗ ಒಂದು ನಮ್ಮ ಭಾಗದವರಿಗೆ ನ್ಯಾಯ ಕೊಡಿಸ್ಬೇಕಂತೇಳಿ ಕಂಕಣಬದ್ಧರಾಗಿ ನಮ್ಮೆಲ್ಲ ರೈತರ ಪರವಾಗಿ ಕೆಲಸ ಮಾಡಿದ ರಿಪಬ್ಲಿಕ್ ಕನ್ನಡದವರಿಗೆ ನಾ ಅಭಿನಂದನೆ ಹೇಳ್ತಾ, ನಮ್ಮ ಹೋರಾಟ ಇವತ್ತು ಖರೀದಿ ಕೇಂದ್ರ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಉದ್ಘಾಟನಾ ಇದೊಂದು ರೈತ ಪರ ವೇದಿಕೆ ಮ್ಯಾಗ ಆಗ್ಬೇಕನ್ನೋದಿತ್ತು. ಅದು ಆಯ್ತು. ಅದು ಗೆಲುವು ಯಾರ್ದಂದ್ರೆ ರೈತರ ಗೆಲುವು. ನಮ್ಮದು ಇನ್ನೊಂದು ಇಷ್ಟ 5 ಕ್ವಿಂಟಲ್ ಒಂದು ರೈತಗೆ ತೊಗೊಳೋದ್ರಿಂದ ಮತ್ತು ಸಣ್ಣ ಪುಟ್ಟ ರೈತರು ಇವತ್ತು 25-30 ಕ್ವಿಂಟಲ್ ಇರ್ತಾವೆ. ದಯಮಾಡಿ ನೀವು ಒಬ್ಬ ರೈತಂದ 40ರಿಂದ 50 ಕ್ವಿಂಟಲ್ ತೊಗೋಬೇಕು. ಮತ್ತು ಇಲ್ಲದಿದ್ರೆ ನಾವು ಬೆಳಗಾವಿ ಚಲೋ ಕಾರ್ಯಕ್ರಮ ಎಲ್ಲ ಸಮಗ್ರ ರೈತ ಒಕ್ಕೂಟದವ್ರು ಕೂಡ್ಕೊಂಡು ಬೆಳಗಾವಿಗೆ ಹೋಗಿ ಬೆಳಗಾವಿ ವಿಧಾನಸೌಧ ಮುತ್ತಿಗೆ ಹಾಕಂತ ಕೆಲಸ ಮಾಡ್ತಾವೆ ಶೀಘ್ರದಾಗ ಅಂತ ಹೇಳಕ್ಕೆ ಇಚ್ಛೆಪಡ್ತೇನೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.